ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ಮಂತ್ರಿ ಸ್ಥಾನ ಸಿಗುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯುವ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಚಿತ್ರದುರ್ಗವು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸ್ತಾ ಇರುವಂತಹ ಜನಮೆಚ್ಚಿದ ನಾಯಕ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ದರ್ಜೆಯಲ್ಲಿ ಸಚಿವ ಸ್ಥಾನ ದೊರಕಲಿ ಅಂತ ಕೆಸಿವಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗೂ ಬಡಮಖಾನ್ ಮಸೀದಿಯಲ್ಲಿ ಸೋಮವಾರ ಕೆಸಿವಿ ಅಭಿಮಾನಿಗಳು ಪೂಜೆಯನ್ನ ಮಾಡಿದ್ದಾರೆ. ಪ್ರಾರ್ಥನೆ ಸಲ್ಲಿಸುವುದರೊಂದಿಗೆ ಸಚಿವ ಸ್ಥಾನ ಸಿಗಲಿ ಅಂತ ದೇವರ ಮೊರೆಯನ್ನ ಹೋಗಿದ್ದಾರೆ. ಕೆಲಸ ಮಾಡುವ ವ್ಯಕ್ತಿಗೆ ಸಚಿವ ಸ್ಥಾನ ಸಿಕ್ಕಾಗ ಮಾತ್ರ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಲು ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಭಾಗಗಳಲ್ಲಿ ಈಗಾಗಲೇ ಅಭಿವೃದ್ಧಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಇವುಗಳ ಜೊತೆಗೆ ಚಿತ್ರದುರ್ಗದ ಬದಲಾವಣೆಯ ಕನಸನ್ನ ಹೊತ್ತು ಸಾಕ್ತಾ ಇರುವ ಶಾಸಕರು ನಮ್ಮ ಜೊತೆ ಇರುವುದೇ ಹೆಮ್ಮೆ ಆಗಿದೆ ಅಂತ ಸಂದರ್ಭದಲ್ಲಿ ತಿಳಿಸಿದ್ರು. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡಲಾಗಿದೆ ಅಂತ ತಿಳಿಸಿದ್ರು. ಸಂದರ್ಭದಲ್ಲಿ ಅಕ್ಷಯ್ ಕಟಾರೆ, ಕಬಾಡಿಗರ ಹಟ್ಟಿ ಜಗದೀಶ್, ದೇವರತ್ನ, ಮಂಜು, ಇಮ್ತಿಯಾಜ್, ವಿಜಯ್, ಅಕ್ಷಯ್, ಮದಕರಿಪುರ, ನವೀನ್, ಸಂತು, ವಿಜಯ್, ನಂದು, ರಮೇಶ್, ಗೋವಿಂದಪ್ಪ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್, ಚಿತ್ರದುರ್ಗ. ಬನ್ನಿ. ಎಲ್ಲ ಹೋಗೋರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವಿಲ್ಲಿ ಅಹಮದ್ ಬಾಬಾ ಸರ್ಕಾರ ಅವರ ಸಾನ್ನಿಧ್ಯದಲ್ಲಿ ಬಂದು ಇವತ್ತು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಏನು ವಿಚಾರ ಅಂತಂದರೆ, ಇವತ್ತು ನಮ್ಮ ಕೆಸಿ ವೀರೇಂದ್ರ ಪಪ್ಪಿ ಶಾಸಕರು ಏನಿದ್ದಾರೆ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಿ ಅನ್ನೋದು ನಮ್ಮ ಬೇಡಿಕೆ, ನಮ್ಮ ಆಸೆನ ಈಡೇರಲಿ ಅನ್ನೋದು ಉದ್ದೇಶದಿಂದ ನಾವು ಇವತ್ತು ಬಂದಿಲ್ಲಿ ಎಲ್ಲ ಸೇರಿದ್ದೀವಿ. ಕೆಸಿ ವೀರೇಂದ್ರ ಪಪ್ಪಿ ಎಲ್ಲ ಬಳಗ, ಇದಕ್ಕೂ ಮುಂಚೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ನಮ್ಮ ಬಸವರಾಜ್ ಅವರು ಎಲ್ಲ ಸ್ನೇಹಿತರೆಲ್ಲ ಅದು ಪೂಜೆ ಸಲ್ಲಿಸಿದ್ರು. ನಾನು ಕೂಡ ಇವತ್ತು ಬಡಮಖಾನ್ಗೆ ಹೋಗಿ ಒಳ್ಳೆ ಪ್ರೇಯರ್ ಮಾಡಿ ಬರೋಣಪ್ಪ, ಅಲ್ಲೂ ಕೂಡ ಬೇಡ್ಕೊಳ್ಳೋಣ ಅಂತ ಹೇಳಿದ್ದಕ್ಕೆ ಎಲ್ಲರೂ ಕೂಡ ಎಲ್ಲ ಸೇರಿದ್ದೀವಿ. ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಎಲ್ಲರಿಗೂ ಎಂತೆಂಥವರಿಗೂ ಕೊಡ್ತಾ ಇದ್ದೀರಾ, ಸಚಿವ ಸ್ಥಾನಗಳು ಕೊಡ್ತಾ ಇದ್ದಾರೆ, ಮಂತ್ರಿ ಸ್ಥಾನಗಳು ಕೊಡ್ತಾ ಇದ್ದಾರೆ, ಸಿಗ್ತಾ ಇದೆ. ಆದರೆ ನಮ್ಮ ಯುವ ಪ್ರತಿಭೆ, ನಮ್ಮ ಜಿಲ್ಲೆಯ ನಾಯಕ, ಹೆಮ್ಮೆಯ ನಾಯಕ ಅಂತ ಹೇಳಿಕ್ಕೆ ಬಯಸ್ತೀನಿ. ಬಡವರಿಗೆ ಬಗ್ಗರಿಗೆ ಏನೇ ಆಗಲಿ ಸಂಕಷ್ಟಕ್ಕೆ ಬರುವಂಥ ವ್ಯಕ್ತಿ, ಕೊಡುಗೈ ದಾನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ವ್ಯಕ್ತಿನ ಒಂದು ಮಂತ್ರಿ ಸ್ಥಾನ ಮಾಡಿದ್ರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಇದರಲ್ಲಿ ಹೋಗುತ್ತೆ, ಮುನ್ನಡೆಯುತ್ತೆ ಅಂತ ಬಿಟ್ಟು ನಾನು ಬಯಸ್ತಾ ಇದ್ದೀನಿ. ಅದೇ ಉದ್ದೇಶದಿಂದ ನಾವು ಇವತ್ತು ಬಡಮಖಾನಿಗೆ ಬಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಭಾಳ ಹೆಮ್ಮೆಯ ಪ್ರಸಿದ್ಧಿಯಾದಂಥ ಸ್ಥಳ ಇದು. ಆದ್ದರಿಂದ ಇಲ್ಲಿ ಬೇಡಿಕೆ ಏನೇ ಬೇಡಿದ್ರೂ ಅದು ಈಡೇರುತ್ತೆ ಅನ್ನೋದೊಂದು ಆಸೆಯಿಂದ ಇಲ್ಲಿ ಬಂದು ಇವತ್ತು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವೀರೇಂದ್ರ ಪಪ್ಪಣಿಗೆ, ಕೆಸಿ ವೀರೇಂದ್ರ ಪಪ್ಪಣಿಗೆ. ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿನ ಏನು ವಿಶೇಷ ಅಂತಂದರೆ, ಚಿತ್ರದುರ್ಗದ ಜನಪ್ರಿಯ ಶಾಸಕರಾದಂಥ ಕೆಸಿ ವೀರೇಂದ್ರ ಪಪ್ಪಿಯಣ್ಣವರು ಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ವಿಶೇಷವಾಗಿ ನನ್ನ ಹೈಕಮಾಂಡ್ ಆದಂಥ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೆದಳ್ಳಿ ಚಿತ್ರದುರ್ಗ ಇಲ್ಲಿ ವಿಶೇಷವಾದಂಥ ಪೂಜೆ ಮಾಡಿದ್ವಿ. ನಮ್ಮ ಸಂಪೂರ್ಣ ತಂಡ ಬಂದು ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಆದಷ್ಟು ಬೇಗ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಿ ಅಂತ
ಬೇಡ್ಕೊಳ್ತಾ, ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ, ಹೋದ ಸಲ ನಾವು ಪಾದಯಾತ್ರೆ ಮಾಡಿದ್ವಿ. ಅಣ್ಣವ್ರಿಗೆ ಒಂದು ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ್ವಿ. ನಮ್ಮ ಒಂದು ಮನೋಭಿಲಾಷೆಯಲ್ಲಿ ಅದು ಸಕ್ಸಸ್ ಆಯಿತು ಅಂತ ಒಂದು ಆಸೆ ಆಯಿತು. ಮತ್ತು ಅದೇ ನಿಟ್ಟಿನಲ್ಲಿ ಈ ವರ್ಷ ಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಶೈವಭಿಲಾಷೆಯಲ್ಲಿ ಈ ವರ್ಷನೇ ಸಹಿತವಾಗಿ ನವೆಂಬರ್ ತಿಂಗಳಲ್ಲಿ ನಾನು ಪಾದಯಾತ್ರೆನ ಕೈಗೊಳ್ತಾ ಇದ್ದೀನಿ. ಇದೊಂದು ವಿಶೇಷ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಬಾರಿ ನನ್ನ ಹೈಕಮಾಂಡ್ ಆದಂಥ ಅಯ್ಯಪ್ಪನಲ್ಲಿ ಬೇಡ್ತಾ ಮಂತ್ರಿ ಸ್ಥಾನ ಸಿಗಲಿ ಅಂತ ನಾನು ಬೇಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ತಂಡ ಸಂಪೂರ್ಣ ನನಗೆ ಸಹಕಾರ ನೀಡಿದ್ದಾರೆ. ಪ್ರತಿಯೊಂದು ಪೂಜೆ ಪುನಸ್ಕಾರ ಮಾಡೋದ್ರಲ್ಲಿ ಬೆಳಗಿದ್ದೂ ನನಗೆ ತಯಾರಿಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ತಂಡಕ್ಕೂ ಧನ್ಯವಾದ ಹೇಳ್ತಾ ಆ ಮಂತ್ರಿ ಸ್ಥಾನ ಸಿಗಲಿ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಕೆ.ಸಿ. ವೀರೇಂದ್ರ ಪಪ್ಪಿಯಣ್ಣವ್ರಿಗೆ, ಕೆ.ಸಿ. ವೀರೇಂದ್ರ ಪಪ್ಪಿಯಣ್ಣವ್ರಿಗೆ, ಕೆ.ಸಿ. ವೀರೇಂದ್ರ ಪಪ್ಪಿಯಣ್ಣವ್ರಿಗೆ, ಮುಂದಿನ ಚಿತ್ರದುರ್ಗದ ಮಂತ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಸಕ್ರಿಯವಾಗಿ ಸಂಬಂಧಿಕರು ನಮಸ್ಕಾರ. ಸಂಘಟನೆ ಸೃಜನ ಅಭಿಯಾನ, ಸಂಘಟನೆಯನ್ನು ಕಟ್ಟಲಿಕ್ಕೆ ಮಾಡ್ತಿರ್ತಕ್ಕಂಥ ಒಂದು ಅಭಿಯಾನವನ್ನು ರಾಷ್ಟ್ರದಾದ್ಯಂತ ಶುರು ಮಾಡಿದ್ದಾರೆ. ಅದರಲ್ಲಿ ಕೇವಲ ನಾಲ್ಕೇ ರಾಜ್ಯಗಳು ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಚಿತ್ರದುರ್ಗಕ್ಕೆ 5 ಜನ ವೀಕ್ಷಕರನ್ನ AICC ಮತ್ತು KPCC 5 ಜನ ವೀಕ್ಷಕರನ್ನ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಹೀಗೆ ನಮ್ಮ ಹಿರಿಯರು ನಾಯಕರುಗಳು ಹೇಳಿದ ಹಾಗೆ 6 ಜನ ಹೆಸರನ್ನ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅದರೊಳಗೆ ಮುಖ್ಯವಾಗಿ 33% ಹೆಣ್ಮಕ್ಳಿಗೆ ಇರೋದ್ರಿಂದ ಹೆಣ್ಮಕ್ಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೊರಕ್ಕೆ ಹೋಗುವವನ ನಾಡು, ಈ ನಾಡಲ್ಲಿ ಹೆಣ್ಮಕ್ಳು ಹೆಚ್ಚಿನ ರೀತಿಯಲ್ಲಿ ಬಂದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾವು ಈ ಸಲ ಜನತಾ ನ್ಯಾಯಾಲಯ ಅಂದರೆ ಕಾರ್ಯಕರ್ತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಕಾರ್ಯಕರ್ತರ ಮುಖಾಂತರ ಈ ಸಲ ಜಿಲ್ಲೆಯ ಚುಕ್ಕಾಣಿ ಯಾರು ಹಿಡಿಬೇಕು ಅನ್ನೋದನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ಕಾರ್ಯಕರ್ತರಷ್ಟೇ ಅಲ್ಲ, ನಮ್ಮ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೂ ಕೂಡ ಈ ಮೂಲಕ ನಿಮ್ಮ ಸಹಕಾರ ಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಕಾರ್ಯಕ್ರಮವಾಗಿರ್ತಕ್ಕಂಥ ಸಂಘಟನೆ ಅಭಿಯಾನ ಕಾಂಗ್ರೆಸ್ ಪಕ್ಷದ ಏನು ಮಾಸ್ ಬೇಸಿಸ್ ಪಾರ್ಟಿ ಅಂತೇಳಿ ನಾವೆಲ್ಲ ಹೇಳ್ತೀವಿ, ಅದರ ಜೊತೆಯಲ್ಲಿ ಕೇರಳದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಸದೃಢವಾಗಿ ಕಾರ್ಯಕರ್ತರನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ಇದರ ಪ್ರತಿಫಲ ಹೇಗಿರುತ್ತೆ ಅಂತಂದರೆ 28-29ನೇ ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ 28ರ ಅಸೆಂಬ್ಲಿ ಚುನಾವಣೆಯಲ್ಲಿ ಏನು 5 ಗೆದ್ದಿದ್ದೀವಿ 6 ಚುನಾವಣೆಯನ್ನು ನಮ್ಮ ಕಾಂಗ್ರೆಸ್ ಗೆಲ್ಲುತ್ತೆ. ಜೊತೆಯಲ್ಲಿ ಪಾರ್ಲಿಮೆಂಟ್ ಕೂಡ 29ನೇ ಇಸ್ವಿಯಲ್ಲಿ ಏನು ನಡೆಯುತ್ತೆ ಅದರೂ ಕೂಡ ಪಾರ್ಲಿಮೆಂಟ್ ಗೆಲ್ಲೋದಕ್ಕೆ ಸಹಕಾರಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಸಂಘಟನೆಯನ್ನು ಭಾಳ ಪ್ರಬಲವಾಗಿ ಕಾರ್ಯಕರ್ತರನ್ನ ಗ್ರಾಮ ಪಂಚಾಯಿತಿಯಿಂದ ಬೂತ್ ಲೆವೆಲಲ್ಲಿ ಕಟ್ಟುವಂಥ ಕೆಲಸಕ್ಕೆ ರಾಹುಲ್ ಗಾಂಧಿಯವರು ಮಾರ್ಗದರ್ಶನ ನಡೀತಕ್ಕಂಥದ್ದು. ಎಲ್ಲರೂ ಸಹಕಾರ ಬೇಕು ಅಂತ ಹೇಳಿ ಬಯಸ್ತಾ, ಯಾಕೆಂದರೆ ಇವತ್ತು ನೋಡಿದ್ದೀನಿ ಜೆನ್ಸಿ ಯುವ ಪಡೆ ದೆಹಲಿಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು BJPಗೆ ಯಾವ ರೀತಿ ಉತ್ತರವನ್ನು ಕೊಟ್ಟು ಅದರ ಪತನವನ್ನು ಬಯಸಿದೆ. ಇನ್ನು ಅದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ನೀಟ್ ಸೋರಿಕೆಯನ್ನು ಗಟ್ಟಿಯಾಗಿ ಹೇಳಿ ದೇಶಕ್ಕೆ ಒಂದು ವಾಯ್ಸ್ ಆಗಿ ಹೊರಹೊಮ್ತಾ ಇದ್ದಾರೆ. ಈ ದೇಶದ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠ ನಾಯಕ ರಾಹುಲ್ ಗಾಂಧಿ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಒಂದು ಸಂಘಟನಾ ಅಭಿಯಾನಕ್ಕೆ ಎಲ್ಲರೂ ಸಹಕಾರ ಪತ್ರಕರ್ತರು ವಹಿಸ್ತಾ ಸಾಕಷ್ಟು ಅಂತೇಳಿ ಕೇಳಿಕೊಂಡು here today this important press conference. I am Nikumala, AICC officer. Very good afternoon to all media friends of Chitradurga district. I on behalf of AICC